ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ಚರ್ಚಾ ವಿಷಯ ಏನಪ್ಪಾ ಅಂತಂದ್ರೆ, ತಮಗೆಲ್ಲ ತಿಳಿದಿರೋ ಹಾಗೆ ಭಾರತೀಯ ಚುನಾವಣಾ ಆಯೋಗ ಇಡೀ ದೇಶವ್ಯಾಪಿ SIR ಪ್ರಕ್ರಿಯೆಯನ್ನ ಕೈಗೊಂಡಿದೆ. ಅದರ ಮುಂದುವರೆದ ಭಾಗವಾಗಿ 1 ಮತ್ತು 2ನೇ ಹಂತದ SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ 3ನೇ ಹಂತದ SIR ಪ್ರಕ್ರಿಯೆಯನ್ನ ಕರ್ನಾಟಕ ರಾಜ್ಯವನ್ನು ಸೇರಿದಂತೆ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೈಗೊಂಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸರಿಸುಮಾರು 5.5 ಕೋಟಿ ಅರ್ಹ ಮತದಾರರು ಪಟ್ಟಿಯಲ್ಲಿದ್ದಾರೆ. 2002ರ ಪ್ರಕ್ರಿಯೆ ಪ್ರಕಾರ ಮತ್ತು ಮತಪಟ್ಟಿಯ ಪ್ರಕಾರ 5.5 ಕೋಟಿ ಜನಸಂಖ್ಯೆ ಇವತ್ತು ನಮ್ಮ ಇಲ್ಲಿವರೆಗೆ ನಮೂದಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಆಘಾತಕಾರ ಸಂಗತಿ ನಮ್ಗೆಲ್ರಿಗೂ ಕೂಡ ಈಗ ಹೊರಬಿದ್ದಿದೆ. ಏನಪ್ಪಾ ಅಂತಂದ್ರೆ, ಸರಿಸುಮಾರು 1 ಕೋಟಿಯಷ್ಟು ಅರ್ಹ ಮತದಾರರು ಅಂದ್ರೆ ವಿವಿಧ ಕಾರಣಗಳಿಂದ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತ ಪರಿಸ್ಥಿತಿ ಎದುರಾಗಿದೆ. ಅಂದ್ರೆ ಹಾಲಿ ಇರತಕ್ಕಂತ ಈಗ ಏನು ಹೊಸದಾಗಿ ರಚನೆ ಮಾಡ್ತಾ ಇರತಕ್ಕಂಥ ಮತದಾರರ ಪಟ್ಟಿ ಇದೆ, ಆ ಮತದಾರರ ಪಟ್ಟಿಯಿಂದ ಸರಿಸುಮಾರು 1 ಕೋಟಿ ಹೊರಗುಳಿಯುವಂತ ಸಾಧ್ಯತೆ ಇದೆ. ಯಾವ ಕಾರಣಕ್ಕೋಸ್ಕರ ಹೊರಗುಳಿತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬ BLOಗಳು ಅಂದ್ರೆ ಇಲ್ಲಿ 2-3 ವಿಭಾಗಗಳಲ್ಲಿ ನಾವು ಅದನ್ನ ಡಿವೈಡ್ ಮಾಡಿದೀವಿ. ಅಂದ್ರೆ BLOಗಳು ಮತ್ತೆ BLOಗಳು ಅಂದ್ರೆ ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು, ಅವರ ಜೊತೆಗೆ BLAಗಳು ಬೂತ್ ಲೆವೆಲ್ ಏಜೆಂಟ್ಸ್ಗಳನ್ನು ಕೂಡ ಸಮನ್ವಯವನ್ನು ಸಾಧಿಸಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಭಾರತೀಯ ಚುನಾವಣಾ ಆಯೋಗ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದೆ. 2002ನೇ ನಂತರ ಇದೇ ಪ್ರಥಮ ಪ್ರಕ್ರಿಯೆ. 2002 ಅಂದ್ರೆ ಸರಿಸುಮಾರು 24-25 ವರ್ಷ ಆದ ನಂತರ ಕರ್ನಾಟಕದಲ್ಲಿ ಇರುವಂತ ಅರ್ಹ ಮತದಾರರ ಪಟ್ಟಿಯನ್ನ ಸಿದ್ಧ ಮಾಡಲಿಕ್ಕೆ ಕರ್ನಾಟಕ ಚುನಾವಣಾ ಆಯೋಗ ಮತ್ತು ಭಾರತೀಯ ಚುನಾವಣಾ ಆಯೋಗ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತಹ ಈ 2 ಆಯೋಗಗಳು ನಮ್ಮ ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಅತಿ ಹೆಚ್ಚು ಎನ್ನುವಂತೆ ಈ 2 ಏನು ಹಂತಗಳಲ್ಲಿ ಈಗ ಪ್ರಕ್ರಿಯೆ SIR ಪ್ರಕ್ರಿಯೆ ನಡೆದಿತ್ತು, ಆ 2 ಹಂತಗಳಲ್ಲಿ ಸರಿಸುಮಾರು 60-70 ಲಕ್ಷ 50 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಬಿಡಲ್ಪಡ್ತಿದ್ರು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಕರಡು ಪಟ್ಟಿ ಬಿಡಲಿಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 8ಕ್ಕೆ ತಮ್ಮ SIR ಫಾರಂಗಳನ್ನ ಸಬ್ಮಿಟ್ ಮಾಡಲಿಕ್ಕೆ ಕಡೆಯ ದಿನಾಂಕವಾಗಿರ್ತದೆ. ಆಗಸ್ಟ್ 8ರ ನಂತರ ತಮ್ಮ SIR ಅಪ್ಲಿಕೇಶನ್ಸ್ ಗಳನ್ನ ಸಹಿ ಮಾಡಿ BLOಗಳಿಗೆ ವಾಪಸ್ ಕೊಡ್ಲಿಕ್ಕೆ ಕಡೆಯ ದಿನಾಂಕ ಆಗಸ್ಟ್ 8 ಆಗಿರ್ತದೆ. ಮತ್ತೆ ಈ ಎಲ್ಲಾ ನಮೂನೆಗಳನ್ನ ಡಿಜಿಟಲೀಕರಣ ಅಂದ್ರೆ ಡಿಜಿಟಲೈಸ್ ಮಾಡಿ ಅದನ್ನ ನಾವು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ಸ್ ಏನ್ ಹೇಳ್ತೀವಿ ಎಲ್ಲರೂ ಕೂಡ ಅದನ್ನ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಇದುವರೆಗೆ ಸರಿಸುಮಾರು 4.36 ಕೋಟಿಯಷ್ಟು ಡಿಜಿಟೈಸ್ ಆಗಿದೆ SIR ಫಾರ್ಮ್ಗಳು. ಅಂದ್ರೆ ಬಹುತೇಕ 90% ಅವ್ರು ಹೇಳೋರ ಪ್ರಕಾರ ಹಲವಾರು ಮತದಾರರು ಕೂಡ ಈಗ ಅರ್ಹ ಮತದಾರ ಪಟ್ಟಿಯಿಂದ ಬಿಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಮತದಾರ ಪಟ್ಟಿಯಿಂದ ಹೊರಗುಳಿತಿದ್ದಾರೆ? ಇಲ್ಲಿ ASDDO ಅಂತ SIR ಪ್ರಕ್ರಿಯೆಯಲ್ಲಿ ನಾವೊಂದು ಪದವನ್ನ ಬಳಸ್ತೀವಿ. ಏನಪ್ಪ ASDDO ಅಂತಂದ್ರೆ, A ಅಂದ್ರೆ ಆಬ್ಸೆಂಟ್ ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಪತ್ತೆಯಾಗದವರು, ಮತ್ತೆ S ಅಂತಂದ್ರೆ ಶಾಶ್ವತವಾಗಿ ಸ್ಥಳಾಂತರಗೊಂಡಂತವರು, D ಅಂತಂದ್ರೆ ಮೃತಪಟ್ಟಿರುವವರ ಮತದಾರ ವಿವರ, ಮತ್ತೆ ಇನ್ನೊಂದು ASDDO ನಲ್ಲಿ D ಮತ್ತೊಂದು D ಅಂತಂದ್ರೆ ಈಗಾಗಲೇ ಬೇರೆಡೆಗೆ ಸ್ಥಳಾಂತರಗೊಂಡಿರುವವರು ಅಥವಾ ಬೇರೆಡೆ ಅವರ ಹೆಸರನ್ನ ಅರ್ಹ ಮತದಾರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿರುವವರು, ಮತ್ತೆ O ಅಂದ್ರೆ ಇತರೆ. ಇವೆಲ್ಲವನ್ನು ಸೇರಿ ಪತ್ತೆಯಾಗದವರು 13.7 ಲಕ್ಷ ಇದ್ರೆ ಶಾಶ್ವತವಾಗಿ ಸ್ಥಳಾಂತರಗೊಂಡಿರೋರು 60.4 ಲಕ್ಷ. ಇದನ್ನು ಗಮನಿಸಬೇಕು. ಜೊತೆಗೆ ಮೃತಪಟ್ಟ ಮತದಾರರ ಸಂಖ್ಯೆ 15.79 ಲಕ್ಷ. ಈಗಾಗಲೇ ಬೇರೆಡೆಗೆ ಸ್ಥಳಾಂತರಗೊಂಡಿರೋರು ಅಥವಾ ಬೇರೆಡೆ ತಮ್ಮ ಹೆಸರನ್ನು ನಮೂದು ಮಾಡಿಕೊಂಡಿರುವಂತಕ್ಕಂಥವ್ರು 6.33 ಲಕ್ಷ. ಮತ್ತೆ ಇತರೆ ವರ್ಗದಲ್ಲಿ 2.4 ಲಕ್ಷ ಮತದಾರರು ಈಗ ಮತಪಟ್ಟಿಯಿಂದ ಹಾಲಿ ಇರತಕ್ಕಂತ ಮತಪಟ್ಟಿಯನ್ನೇ ಹೊರಗೊಳ್ಳಿತಕ್ಕಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಈ ಕೂಡಲೇ ನಮ್ಮ ರಾಜ್ಯದ ಪ್ರತಿಯೊಬ್ಬ ಜಾಗರೂಕ ಮತದಾರರು ಎಚ್ಚೆತ್ಕೋಬೇಕಾಗಿದೆ. ತಮ್ಮ ಹೆಸರನ್ನ ಕರಡು ಪಟ್ಟಿ ಬಿಡುಗಡೆ ಆದ ನಂತರ, ಕರಡು ಪಟ್ಟಿ ಬಿಡುಗಡೆ ಆಗ್ಲಿಕ್ಕೆ ಇದೇ ಆಗಸ್ಟ್ 17ರಂದು ಭಾರತೀಯ ಚುನಾವಣಾ ಆಯೋಗ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಇನ್ ಕೇಸ್ ತಮ್ಮ ಹೆಸರು ಆ ಕರಡು ಪಟ್ಟಿಯಲ್ಲಿ, ಕರಡು ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂತಂದ್ರೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಮತ್ತೆ ಅವಕಾಶವನ್ನು ಕೊಟ್ಟಿದೆ. ಈ ಮೇಲ್ಮನವಿಗಳನ್ನ ಪರಿಗಣನೆ ಮಾಡಿ ಅಲ್ಲಿ ಏನು ಈಗ ಭಾರತೀಯ ಚುನಾವಣಾ ಆಯೋಗ ಕೊಟ್ಟಂತ ದಾಖಲೆಗಳು, ಯಾವ್ಯಾವ ದಾಖಲೆಗಳನ್ನ ನಾವು ಸಲ್ಲಿಸಬೇಕು, 2002ರ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂತ ಪಕ್ಷದಲ್ಲಿ ಯಾವ ಯಾವ ದಾಖಲೆಗಳನ್ನ ಸಲ್ಲಿಸಬೇಕು ಅನ್ನೋದನ್ನ ಒಂದು ಪಟ್ಟಿಯನ್ನು ಕೊಟ್ಟಿದೆ. ಆ ದಾಖಲೆಯನ್ನು ಕೊಟ್ಟದ್ದೇ ಆದಲ್ಲಿ ನೀವು ಸಲ್ಲಿಸಿರುವಂತ ಮೇಲ್ಮನವಿಯನ್ನ ಪುರಸ್ಕರಿಸಿ ಮತದಾರರ ಪಟ್ಟಿಗೆ ಮತ್ತೆ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮ ಕೂಡ ಆಗುತ್ತೆ. ಹಾಗಾಗಿ ಈಗೇನು 1 ಕೋಟಿ ಜನ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿತಿದ್ದಾರೆ, ಗಾಬರಿ ಆಗುವಂತ ವಿಚಾರ ಏನಿಲ್ಲ. ಬಟ್ ಈಗ ಜಾಗರೂಕರು ಆಗ್ಲಿಲ್ಲ ಅಂತಂದ್ರೆ
ನಿಜವಾಗಲೂ ಇರ್ತಕ್ಕಂಥ 5.5 ಕೋಟಿ ಏನು ಮತದಾರರಿದ್ದಾರೆ ಅದರಲ್ಲಿ ಸರಿಸುಮಾರು 1 ಕೋಟಿಯಷ್ಟು ಜನ ಹೊರಗುಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಈ ಕೂಡಲೇ ಎಲ್ಲರೂ ಕೂಡ ಎಚ್ಚೆತ್ತು, ಕರ್ನಾಟಕದಲ್ಲಿರ್ತಕ್ಕಂಥ ಜಾಗರೂಕ ಮತದಾರರು ಮತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ಒಂದು ವಿಚಾರದಲ್ಲಿ ಯಾವ ರೀತಿಯ ಕರಡು ಪಟ್ಟಿ ಬಿಡುಗಡೆ ಆಗ್ಲಿಕ್ಕಿಂತ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಮತದಾರರ ಪಟ್ಟಿಗೆ ಅವ್ರ SIR ಫಾರ್ಮ್ಗಳನ್ನ ರಿಟರ್ನ್ ಮಾಡ್ಲಿಕ್ಕೆ ಸಾಧ್ಯತೆ ಅದನ್ನ ಮಾಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಜೊತೆಗೆ ಈಗ ಹಲವಾರು ವಿಚಾರಗಳು ಇಲ್ಲಿ ಬಂದ್ವು. ಸೆಪ್ಟೆಂಬರ್ 18ರ ನಂತರ ಫೈನಲ್ ಲಿಸ್ಟ್ ಬಂದ ನಂತರ ಅದರಲ್ಲಿ ನಮ್ಮ ವೋಟರ್ ಲಿಸ್ಟ್ ಮಿಸ್ ಆಗಿದೆ, ಏನ್ ಮಾಡೋದು ಅಂತ. ಹಾಗಾಗಿ ಸೆಪ್ಟೆಂಬರ್ 18ಕ್ಕೆ ನೀವು ಯೋಚನೆ ಮಾಡೋದ್ರ ಬದಲು ಈಗ ನಿಮ್ಮ ಮುಂದೆ ಸಮಯ ಇದೆ. ಆಗಸ್ಟ್ 8ಕ್ಕೆ ನಿಮ್ಮ SIR ಫಾರಂ ಅನ್ನ ವಾಪಸ್ BLOಗಳಿಗೆ ಕೊಡ್ಲಿಕ್ಕೆ ಸಮಯ ಇದೆ. ಅದಾದ ನಂತರ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಅಂದ್ರೆ ಅರ್ಹ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಆಗಸ್ಟ್ 17 ಭಾರತೀಯ ಚುನಾವಣಾ ಆಯೋಗ ಕರಡು ಮತಪಟ್ಟಿಯನ್ನು ಬಿಡ್ತಾ ಇದೆ. ಅದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಗವರ್ಮೆಂಟ್ gov.in ಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ನೀವು ಅಲ್ಲಿ ಅರ್ಹ ಮತದಾರರ ಪಟ್ಟಿಯಲ್ಲಿ ಇದೀರಾ ಇಲ್ವಾ ಅಂದ್ರೆ 2026 SIR ಪ್ರಕ್ರಿಯೆ ಆದ ನಂತರ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಖಚಿತಪಡಿಸ್ಕೋಬೇಕಾದದ್ದು ಪ್ರತಿಯೊಬ್ಬ ಅರ್ಹ ಮತದಾರರ ಪ್ರಾಮುಖ್ಯವಾದಂತ ಕೆಲಸ ಆಗಿದೆ. ಯಾಕೆ ಅಂತಂದ್ರೆ ಈ SIR ಪ್ರಕ್ರಿಯೆ ಕೈಗೊಂಡಿರೋದೆ ಯಾವ ಅರ್ಹ ಮತದಾರರು ಕೂಡ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗುಳಿಬಾರ್ದು. ಹೊರಗುಳಿದಂತ ಪಕ್ಷದಲ್ಲಿ ನ್ಯಾಯಸಮ್ಮತವಾದಂತಹ ಚುನಾವಣೆಗಳನ್ನ ನಡೆಸಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನ್ಯಾಯಸಮ್ಮತವಾದಂತಹ ಚುನಾವಣೆ ನಡೀಬೇಕು ಅಂದ್ರೆ ಶುದ್ಧವಾದಂತ ಮತದಾರ ಪಟ್ಟಿಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಸಮಾಜಮುಖಿ ಕೆಲಸದಲ್ಲಿ ಮತ್ತೆ ಈ ದೇಶವನ್ನು ಕಟ್ಟುವಂತ ಕೆಲಸದಲ್ಲಿ ಮತ್ತೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಭಾರತೀಯ ಚುನಾವಣಾ ಆಯೋಗ ಇಟ್ಟಿರ್ತಕ್ಕಂಥ ದಿಟ್ಟ ಹೆಜ್ಜೆಗೆ ನಾವೆಲ್ಲರೂ ಕೂಡ ಸಾಥನ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. SIR ಪ್ರಕ್ರಿಯೆಯಲ್ಲಿ ಕೈ ಬಿಡ್ತಾ ಇರ್ತಕ್ಕಂಥ ದೊಡ್ಡ ಪ್ರಮಾಣದ ಸಂಖ್ಯೆಯ ಏನು ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಅದನ್ನ ಈ ಕೂಡಲೇ ಎಲ್ಲರೂ ಕೂಡ ಎಚ್ಚೆತ್ತು ಅತಿ ಹೆಚ್ಚು BLOಗಳಿಗೆ ತಮ್ಮ ಫಾರ್ಮ್ಗಳನ್ನ ರಿಟರ್ನ್ ಮಾಡೋದ್ರ ಮುಖಾಂತರ ಆಗಸ್ಟ್ 8ರ ಒಳಗಡೆ ಈ ಪ್ರಕ್ರಿಯೆಯನ್ನ ಮುಗಿಸ್ಕೊಡೋದ್ರ ಮುಖಾಂತರ ನಾವು ನಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಖಚಿತಗೊಳಿಸ್ಕೊಳ್ಳೋಣ. ಆ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋಣ, ಪ್ರಜಾಪ್ರಭುತ್ವವನ್ನ ಎತ್ತಿಡೋಣ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನೋಡ್ತಾರೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.